ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ವಿಧ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಅಲ್ಲಿ ಸಣ್ಣ ಪುಟ್ಟ ಖರ್ಚುಗಳು, ಪೆಟ್ಟಿ ಎಕ್ಸ್ಪೆನ್ಸಸ್ ಬಂದಾಗ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತೀವಿ. ಅದೇ ನಿಮ್ಗೆ ದೊಡ್ಡ ದೊಡ್ಡ ಖರ್ಚುಗಳು ಅಂದ್ರೆ ಮೆಷಿನರಿಯನ್ನ ಕೊಂಡ್ಕೊಡ್ತೀವಿ, ಬಿಲ್ಡಿಂಗ್ ಅನ್ನ ಬಾಡಿಗೆ ತಗೋತೀವಿ, ಅಥವಾ ರೆಂಟ್ ಖರೀದಿ ಮಾಡ್ತೀವಿ, ಅಥವಾ ಏನೋ ದೊಡ್ಡ ದೊಡ್ಡ ಖರ್ಚುಗಳು ಬಂದಾಗ ಅದನ್ನ ನಾವು ಚೆಕ್ ರೂಪದಲ್ಲಿ ವ್ಯವಹಾರ ಮಾಡ್ತೀವಿ. ಸೊ ಅದನ್ನ ಚೆಕ್ ರೂಪದಲ್ಲಿ ವ್ಯವಹಾರ ಮಾಡ್ತೀವಿ ಅಂದ್ರೆ ಅದನ್ನ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಮಧ್ಯವರ್ತಿಯಾಗಿ ಒಂದು ಬ್ಯಾಂಕ್ ವ್ಯವಹಾರ ನಡೆಸ್ತಾ ಇರುತ್ತೆ, ಅದಕ್ಕೋಸ್ಕರ ಮಧ್ಯವರ್ತಿಗಳನ್ನ ಇಟ್ಕೊಂಡು ನಾವು ವ್ಯವಹಾರವನ್ನು ಮಾಡಿದ್ರೆ ಅದು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅದೇ ನಾವು ಸಿಂಗಲ್ ಆಗಿ ವಸ್ತುವನ್ನ ಖರೀದಿ ಮಾಡುವ ಕ್ಯಾಶ್ ಅನ್ನ ಕೊಡ್ಕೊಂಡ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಈ ಬಿಸ್ನೆಸ್ ಅಲ್ಲಿ ನಡೆಯುವಂತ ಕ್ಯಾಶ್ ಮತ್ತೆ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನ ಹೇಗೆ ಎಂಟ್ರಿ ಮಾಡಬೇಕು ಅಂತ ಈಗ ನೋಡೋಣ. ಮಿಸ್ಟರ್ ಗಣೇಶ್ started a new business with 2,25,000. ಮಿಸ್ಟರ್ ಗಣೇಶ್ ಕ್ಯಾಪಿಟಲ್ ಅಕೌಂಟ್, ಬಂಡವಾಳಶಾಹಿ. ಎಷ್ಟು ಹಣ ಹಾಕಿದಾನೆ ಅಂದ್ರೆ 2,25,000. He opened new bank account, SBI bank. SBI ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ದುಡ್ಡನ್ನ ಡೆಪಾಸಿಟ್ ಮಾಡಿದ್ದಾರೆ. ಸೊ ನಮ್ಮಿಂದ ಕ್ಯಾಶ್ ಹೊರಗೋಗಿದೆ 75,000. ಯಾವ ಬ್ಯಾಂಕಿಗೆ ಹಾಕಿದ್ದಾರೆ ಅಂದ್ರೆ SBI ಬ್ಯಾಂಕ್. SBI ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ನೆಕ್ಸ್ಟ್, ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್. ಪರ್ಚೇಸ್ ಮಾಡಿ ಆಗಿದೆ, ಬ್ಯಾಂಕ್ ಮುಖಾಂತರ ಹಣ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್, ಎಸ್. ಥ್ರೂ ಬ್ಯಾಂಕ್ ಅಂತ ಇದ್ದಾಗ ನಾವಿಲ್ಲಿ SBI ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ವಿ, ಯಾಕಂದ್ರೆ ನಮ್ಮ ಈ ಟ್ರಾನ್ಸಾಕ್ಷನ್ ಇರುವಂತ ಬ್ಯಾಂಕ್ SBI. ಮೊಬೈಲ್ ಪರ್ಚೇಸ್ಡ್. ರೆಂಟ್ ಪೇಯ್ಡ್ ಥ್ರೂ ಬ್ಯಾಂಕ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೊನೇಷನ್ ರಿಸೀವ್ಡ್, ರಿಸೀವ್ ಆಗಿದೆ, ರಿಸಿಪ್ಟ್ ವೋಚರ್. ಡೊನೇಷನ್ ರಿಸೀವ್ಡ್. ಕಮಿಷನ್ ರಿಸೀವ್ಡ್. ಕಮಿಷನ್ ನಿಮ್ಗೆ ಬಂದಿದೆ, ಕಮಿಷನ್ ರಿಸೀವ್ಡ್ ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್ಸ್. ಕಂಪ್ಯೂಟರ್ ಪರ್ಚೇಸ್ಡ್. ಆಲ್ರೆಡಿ ನೀವು ಒಂದು ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡಿದೀರಾ, ಇನ್ನೊಂದು ಕಂಪ್ಯೂಟರ್ ಅದನ್ನೇ ಕನ್ಸಿಡರ್ ಮಾಡಿ. ಕಂಪ್ಯೂಟರ್ ಪರ್ಚೇಸ್ಡ್ 20,000 ಮತ್ತೊಂದು ಎಂಟ್ರಿ ಆಗುತ್ತೆ ಅದರೊಟ್ಟಿಗೆ. ಪೆಟ್ಟಿ ಎಕ್ಸ್ಪೆನ್ಸಸ್, ಚಿಕ್ಕ ಪುಟ್ಟ ಖರ್ಚುಗಳು.
ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್. ಇದು ಪೇಮೆಂಟ್ ವೋಚರ್ ಥ್ರೂ ಬ್ಯಾಂಕ್ ಅಂತ ಕೊಟ್ಟಾಗ ಇಲ್ಲಿ ನೀವು SBI ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್, ರಿಸಿಪ್ಟ್ ವೋಚರ್. ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇದು. ನೆಕ್ಸ್ಟ್ ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್. ಮೊಬೈಲ್ ಅನ್ನ ಸೋಲ್ಡ್ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ 50% ಪ್ರಾಫಿಟ್ ಅನ್ನ ತಗೊಂಡು. ಇದರ ಬೆಲೆ ಇವಾಗ ಎಷ್ಟಿದೆ ಅಂದ್ರೆ 15,000. 10,000ಕ್ಕೆ 50% ಪ್ರಾಫಿಟ್ ಅಂದ್ರೆ ಇನ್ನು 5,000 ಲಾಭ ಆಗಿದೆ. ಸೊ ಟೋಟಲ್ ಆಗಿ ಇದರ ಬೆಲೆ ಈಗ 15,000. ಪ್ರಾಫಿಟ್ ಹಣವನ್ನ ಈ ಕಡೆ ತೋರಿಸ್ತಾ ಇರುತ್ತೆ, ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ ಮುದ್ಮೇಲೆ ಇದರ ರಿಪೋರ್ಟ್ ಅನ್ನ ಎಲ್ಲಿ ತೆಗಿಬೇಕು ಅಂದ್ರೆ ಮೊದಲನೇ ರಿಪೋರ್ಟ್ ಬ್ಯಾಲೆನ್ಸ್ ಶೀಟ್. ಮೊದಲನೇ ರಿಪೋರ್ಟ್ ಬ್ಯಾಲೆನ್ಸ್ ಶೀಟ್. ನೆಟ್ ಪ್ರಾಫಿಟ್ 3,050 rupees. ನೆಟ್ ಪ್ರಾಫಿಟ್ 3,050 rupees. ಅದಾದ್ಮೇಲೆ ಟ್ರಯಲ್ ಬ್ಯಾಲೆನ್ಸ್ 2,71,000. 2,71,000. ಅದಾದ್ಮೇಲೆ ಇದ್ರ ರಿಪೋರ್ಟ್ ಅನ್ನ ತೆಗಿಲಿಕ್ಕೆ ಅಕೌಂಟ್ಸ್ ಬುಕ್, ಕ್ಯಾಶ್ ಅಂಡ್ ಬ್ಯಾಂಕ್ ಬುಕ್. ಅಕೌಂಟ್ಸ್ ಬುಕ್, ಕ್ಯಾಶ್ ಅಂಡ್ ಬ್ಯಾಂಕ್ ಬುಕ್, ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತೆ ನಾನ್ ಕ್ಯಾಶ್ ರಿಪೋರ್ಟ್ ತೆಗಿರಿ.